ಏನ್ ಕೇಳಿಸ್ತಿಲ್ಲ. ಇಲ್ಲ, ಏನು ಹೇಳ್ತಿಲ್ಲ. ಹೌದಾ, ಸರಿ ಸರಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರ ಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಸರ್ವಭೂತಾಯ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ತ್ವಂ ಸ್ತುತಾ ಸ್ತುತ ಏಕಾವ ಭವಂತಿ ಪರಮೋಕ್ತಯಃ. ಓ ದೇವಿಯೇ, ನೀನು ಸಮಸ್ತ ಜೀವರೊಳಗೆ ಇರುವವಳು, ಐಹಿಕ ಮತ್ತು ಪಾರತ್ರಿಕವಾದ ಸುಖಗಳನ್ನ ಕೊಡುವವಳು. ಹೀಗಂತ ನಿನ್ನ ಬಗ್ಗೆ ಹೊಗಳುವಂತಹ ವೇದದ ಮಾತುಗಳು ತುಂಬಾ ಇವೆ. ಅವುಗಳೇ ಹೊಗಳಿದೆ ಅಂತ ಅಂದ ಮೇಲೆ ನಾವು ಆ ಸ್ತುತಿಯನ್ನ ಇನ್ನು ಅದಕ್ಕಿಂತ ಹೆಚ್ಚಿನದ್ದಾಗಿ ಕಾವಾ ಭವಂತಿ ಪರಮೋಕ್ತಯ ತ್ವಂ ಸ್ತುತ, ನೀನು ಈಗಾಗಲೇ ಸ್ತುತಿಸಲ್ಪಟ್ಟಿದ್ದಿ ವೇದಗಳಲ್ಲಿ. ಅಂತಹ ನಿನ್ನನ್ನ ನಾವು ಇನ್ನು ಅದಕ್ಕಿಂತ ಹೆಚ್ಚಿನ ಹೊಗಳುವಿಕೆಯ ಮಾತಿನಿಂದ ಇನ್ನೇನು ಹೇಳ್ಬಹುದು. ಭುಕ್ತಿ ಮುಕ್ತಿ ಪ್ರದಾಯಿನಿ, ಲೋಕದ ಸುಖ ಮತ್ತು ಲೋಕಾತೀತವಾದ ಸಂತೋಷ ಎರಡನ್ನೂ ಕೂಡ ಎಲ್ಲ ಜೀವರಾಶಿಗಳ ಒಳಗೆ ಇದ್ದು ಕೊಡುವವಳು. ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲರ ಬುದ್ಧಿಯನ್ನು ಪ್ರಚೋದಿಸುವವಳು, ಎಲ್ಲರ ಬುದ್ಧಿಯಲ್ಲಿ ನೆಲೆಸಿದವಳು. ಅಷ್ಟೇ ಅಲ್ಲ, ಸರ್ವಸ್ಯ ಜನಸ್ಯ ಹೃದಯ ಸಂಸ್ಥಿತೆ, ಎಲ್ಲರ ಹೃದಯದಲ್ಲಿ ನೆಲೆಸಿದವಳು. ಸ್ವರ್ಗಾಪವರ್ಗದೆ, ತಾತ್ಕಾಲಿಕವಾದ ಸ್ವರ್ಗದಂತಹ ಸುಖ ಮತ್ತು ಪಾರತ್ರಿಕವಾದಂತಹ ಮೋಕ್ಷದ ಸುಖ ಅದು ಭಗವಂತನ ಜೊತೆಗಿದ್ದು ಕೊಡುವವಳಾದ್ರಿಂದ ಓ ನಾರಾಯಣಿಯೇ, ನಿನಗೆ ನಮೋಸ್ತುತೆ. ನಾರಾಯಣನಿಗೆ ಅತ್ಯಂತ ಹತ್ತಿರದವಳು, ನರರಿಗೆ ಆಶ್ರಯಳಾದವಳೇ, ನಿನಗೆ ನಮಸ್ಕಾರ. ಕಲಾಕಾಷ್ಠಾದಿರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮೋಸ್ತುತೆ. ಈ ಕಾಲದಲ್ಲಿ ಕಲಾ, ಕಾಷ್ಠ ಮುಂತಾದ ಸೂಕ್ಷ್ಮ ಭಾಗಗಳು ನಮಗೆ ಲೋಕದಲ್ಲಿ ಅನೇಕ ಕಾರ್ಯಭಾರಗಳನ್ನು ನಡೆಸಲಿಕ್ಕೆ ಸಹಕಾರಿಯಾಗಿ ನಿಂತಿವೆ. ಅವುಗಳಲ್ಲಿ ಸೂಕ್ಷ್ಮವಾಗಿ ನೆಲೆಸಿದವಳು ನೀನೆ, ಜಗತ್ತಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುವವಳು ನೀನೆ, ಪರಿಣಾಮ ಪ್ರದಾಯಿನಿ. ಮತ್ತು ವಿಶ್ವದ ಉಪರತಿಯಾಗುವಾಗ ಇಡೀ ಜಗತ್ತನ್ನ ತನ್ನೊಳಗೆ ಸೇರಿಸಿಕೊಳ್ಳುವವಳು ನೀನೆ. ಆಮೇಲೆ ಅದು ಪರಮಾತ್ಮನ ಹೊಟ್ಟೆಯೊಳಗೆ ಸೇರುತ್ತೆ, ಅದು ಆಮೇಲೆ. ಆದ್ರೆ ವಿಶ್ವಸ್ಯ ಉಪರತೌ ಶಕ್ತೆ, ವಿಶ್ವವನ್ನು ವಿಶ್ರಾಂತಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಉಳ್ಳವಳು ನೀನು. ಹಾಗಾಗಿ ಕಲಾ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮೋಸ್ತುತೆ ಅಂತ ಸ್ತುತಿ ಮಾಡಿದ್ರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ರೀತಿಯ ಮಂಗಲಗಳಿಗೆ ಮಾಂಗಲ್ಯವನ್ನುಂಟು ಮಾಡುವವಳು, ಅತ್ಯಂತ ಶುಚಿಯಾದವಳು, ಸರ್ವ ಅರ್ಥಗಳನ್ನು ಸರ್ವ ಕಾರ್ಯಪ್ರಭವಗಳನ್ನು ಕೂಡ ನಡೆಸುವವಳು, ಎಲ್ಲರಿಗೂ ಆಶ್ರಯದಾತಳು, ಮೂರು ಕಂಗಳಿಂದ ಕಂಗೊಳಿಸುವವಳು, ಬೆಳ್ಳಗಿನ ಮೈಯವಳು, ಗೌರಿಯಲ್ಲಿ ನೆಲೆಸಿದವಳು. ಓ ನಾರಾಯಣಿಯೇ, ನಿನಗೆ ನಮೋಸ್ತುತೆ. ಮುಂದೋಗ್ಲಿ, ಶ್ಲೋಕ ಅಲ್ಲಿ ಮುಂದೋಯ್ತು. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನ, ಸರ್ಜನ ಕ್ರಿಯೆಗೆ, ಪ್ರಳಯದ ಕ್ರಿಯೆಗೆ, ಜೊತೆಗೆ ಅದರ ನಡುವಿನಲ್ಲಿ ಅದನ್ನ ಹೊಂದಾಣಿಕೆಯಿಂದ ನಡೆಸಿಕೊಂಡು ಹೋಗುವಂತಹ ಕೆಲಸದಲ್ಲಿ ನೀನು ಪ್ರಧಾನಳು. ಶಕ್ತಿಭೂತೆ, ಆ ಎಲ್ಲದಕ್ಕೂ ಕೂಡ ಶಕ್ತಿ ಪ್ರದಳು ನೀನು, ಪ್ರಧಾನವಾದ ಶಕ್ತಿ ಸ್ವರೂಪಿಣಿ ನೀನು. ಸನಾತನಿ, ಎಲೈ ಪ್ರಾಚೀನಳೆ, ವೇದಗಳಿಂದ
ಗುಣಗಾನಕ್ಕೆ ಈಡಾಗುವವಳೆ. ಗುಣಾಶ್ರಯೇ, ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳಿಗೆ ಆಶ್ರಯಳಾದವಳು. ಗುಣಮಯಿ, ಪರಮಾತ್ಮನಂತೆಯೇ ಲೋಕಾತೀತ, ಯಾಕಂದ್ರೆ ಅವಳು ನಿತ್ಯ ಮುಕ್ತಳು, ಅನೇಕ ಗುಣಗಳಿಂದ ತುಂಬಿದವಳು. ಅಂತಹ ಗುಣಗಳಿಂದ ಜೀವರಾಶಿಗಳನ್ನು ನೋಡಿಕೊಳ್ಳುವುದು, ಜೀವರಾಶಿಗಳಿಗೆ ಕಾಲಕ್ಕೆ ತಕ್ಕಂತಹ ಸೌಖ್ಯವನ್ನು ಒದಗಿಸುವುದು ಅನ್ನುವ ಮೊದಲಾದ ಗುಣಗಳಿಂದ ಓ ತುಂಬಿದ ನಾರಾಯಣಿಯೇ, ದೋಷರಹಿತಳೆ, ನಿನಗೆ ನಮಸ್ಕಾರ. ನಾರಾಯಣಿ ಅಂದ್ರೆ ದೋಷರಹಿತಳು ಅಂತ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಯಾರು ನಿನ್ನ ಹೊರತು ಪೊರೆವವರು ನನಗಿಲ್ಲ ಎನ್ನುವ ಆರ್ತವಾದ ನುಡಿಗಳನ್ನ ಆಡಿ ನೀನೇ ರಕ್ಷಿಸಬೇಕು ಅಂತ ನಿನ್ನನ್ನೇ ಅನವರತ ಶರಣು ಬಂದಿದ್ದಾರೋ ಅಂಥ ಎಲ್ಲಾ ಜನರ ಆರ್ತಿಯನ್ನು, ದುಃಖ, ಆರ್ತಿ ಅಂದ್ರೆ ದುಃಖ, ಶರಣಾಗತರಾಗಿ ಬಂದಿರುವವರ ದುಃಖವನ್ನು ಪರಿತ್ರಾಣ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಮರ್ಥ್ಯ ಉಳ್ಳವಳೇ, ರಕ್ಷಿಸುವ ಭಾರವನ್ನು ಹೊತ್ತು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವವಳೇ, ಎಲ್ಲರ ದುಃಖಗಳನ್ನ ಕಳೆಯುವವಳೇ, ನಾರಾಯಣನಿಗೆ ಅಧೀನಳಾಗಿರುವ ನೀನು ಜ್ಞೇಯನಾದಂತಹ ಪರಮಾತ್ಮನನ್ನು ತಿಳಿಸುವ ದಾರಿಯಾಗಿದ್ದೀ. ಅಂತಹ ನಿನಗೆ ನಮಸ್ಕಾರ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ, ಕೌಶಾಂಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಹಂಸದ ಮೇಲೆ, ಹಂಸದ ಆಕೃತಿಯಲ್ಲಿರುವಂತಹ ಅಥವಾ ಹಂಸವನ್ನ ಕಟ್ಟಿದ ವಿಮಾನದಲ್ಲಿ ನೆಲೆಸಿದವಳು ನೀನು. ಯಾಕೆಂದ್ರೆ ಬ್ರಹ್ಮನದ್ದಂಥದ್ದೊಂದು ರೂಪ ಇದೆ, ಆ ರೂಪಕ್ಕೆ ಬಲ ತುಂಬಿದವಳು ಬ್ರಹ್ಮಾಣಿಯಾಗಿ ನೀನು. ಹಾಗಾಗಿ ಬ್ರಹ್ಮನಲ್ಲಿ ನೆಲೆಸಿ ಬ್ರಹ್ಮನನ್ನ ಹುರಿದುಂಬಿಸುವ ಬ್ರಹ್ಮಾಣಿ ರೂಪಧಾರಿಣಿ. ಕೌಶಾಂಭಕ್ಷರಿಕೆ, ದರ್ಭೆಯ ನೀರನ್ನ ಚೆಲ್ಲಿ ದರ್ಭೆಯ ನೀರಿನಿಂದ ಶತ್ರುಗಳ ಮೇಲೆ ಸಿಂಪಡಿಸಿ ಅವರನ್ನ ಕ್ಷರಿಕೆ, ನಾಶಪಡಿಸುವವಳೆ. ಓ ದೇವಿಯೇ, ಲೀಲಾ ಮಾತ್ರಳೆ, ನಾರಾಯಣಿಯೇ, ನಾರಾಯಣನನ್ನ ಆಶ್ರಯಿಸಿ ಸಕಲ ನರರನ್ನು ಕೂಡ ದೂರರನ್ನಾಗಿಸುವಂತಹ ಓ ನಾರಾಯಣಿಯೇ, ನಿನಗೆ ನಮಸ್ಕಾರ. ತ್ರಿಶೂಲ ಚಂದ್ರಾಹಿಧರೆ ಮಹಾವೃಷಭವಾಹಿನಿ, ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ. ತ್ರಿಶೂಲವನ್ನ ಹಿಡಿದವಳು, ಚಂದ್ರನನ್ನು ಹೊತ್ತವಳು, ಹಾವನ್ನು ಕೈಯಲ್ಲಿ ಆಯುಧವಾಗಿ ಧರಿಸಿದವಳು, ಹಾಗೆ ವೃಷಭದ ಮೇಲೆ, ಮಹಾವೃಷಭದ ಮೇಲೆ ಕೂತವಳು, ಮಾಹೇಶ್ವರಿ ಸ್ವರೂಪೇಣ, ಮಹೇಶ್ವರನ ಮಡದಿಯಾಗಿರುವಂತಹ ಪಾರ್ವತಿಯ ಸ್ವರೂಪದಿಂದ ಲೋಕದಲ್ಲಿ ಅವಳ ಅಂತರ್ಯಾಮಿಯಾಗಿ ಕಾಣಿಸಿಕೊಂಡ ಓ ನಾರಾಯಣಿಯೇ, ಎಲ್ಲ ನರರನ್ನು ಕೂಡ ತನ್ನಲ್ಲಿ ಇರಿಸಿಕೊಂಡು ನಾರಾಯಣನ ಮನದನ್ನೇ ಆದ ಓ ದೇವಿಯೇ, ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಯೂರ ಕುಕ್ಕುಟವೃತೆ ಮಹಾಶಕ್ತಿ ಧರೇ ನಖೆ, ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ. ಕುಕ್ಕುಟ, ಮಯೂರ ಇವುಗಳಿಂದ ಆವರಿಸಲ್ಪಟ್ಟವಳು. ಅವುಗಳೆಲ್ಲ ಗುಂಪು ಗುಂಪಾಗಿ ನಿನ್ನ ಸುತ್ತ ನೆಮ್ಮದಿಯಿಂದ ನಮಗೆ ಏನು ಭಯ ಇಲ್ಲ, ನಮಗೇನು ತೊಂದರೆ ಇಲ್ಲ ಅನ್ನುವಂತೆ ಆವರಿಸಿ ಅವುಗಳಿಗೆ ರಕ್ಷಣೆ ನೀಡಿದವಳು. ಮಹಾಶಕ್ತಿ ಧರೆ ಅನಘೆ, ಅತ್ಯಂತ ದೊಡ್ಡದಾದ ಅಸ್ತ್ರದ ಪ್ರಯೋಗ ಮಾಡುವಂತಹದ್ದು ಹಸ್ತಿಯ ಮೂಲಕ, ಅದು ಶಕ್ತಿಯ ಮೂಲಕ. ಅಂತಹ ಎಲ್ಲರಿಗಿಂತ ಮಿಗಿಲಾದ ಮಹಾಶಕ್ತಿಯನ್ನು ಧರಿಸಿದವಳು ನೀನು. ಅದು ಶಕ್ತಿ ಅಂದ್ರೆ ಪ್ರಧಾನ ಆಯುಧಗಳಲ್ಲಿ ಒಂದು. ಅಂತಹ ಮಹಾಶಕ್ತಿ ಧರೆ, ಮಹಾಶಕ್ತಿಯನ್ನು ಕೈಯಲ್ಲಿ ಧರಿಸಿದವಳು ನೀನು. ಕೌಮಾರಿ ರೂಪ ಸಂಸ್ಥಾನೆ, ಶಕ್ತಿ ಅನ್ನೋದು ವೇಲ್ ಅಂತ ಸ್ಕಂದನ ಕೈಯಲ್ಲಿ ನಾವು ಲೋಕದಲ್ಲಿ ನೋಡುತ್ತೇವೆ. ಅದರ ಮೂಲ ಸ್ವರೂಪದಲ್ಲಿ ಇರುವಂತಹ ಮಹಾಶಕ್ತಿ ಅದು ನಾರಾಯಣಿಯ ಕೈಯಲ್ಲಿ ಇರುವಂಥದ್ದು. ಕೌಮಾರಿ ರೂಪ ಸಂಸ್ಥಾನೆ, ಸ್ಕಂದನ ಸ್ತ್ರೀ ರೂಪದಲ್ಲಿ ನೆಲೆಸಿ ಸ್ಕಂದನಿಗೆ ಬಲವನ್ನ ತುಂಬಿದವಳು ಇವಳು. ಮಹಾಶಕ್ತಿಯನ್ನು ಅವನ ಕೈಯಲ್ಲಿ ಇತ್ತು ಅದರ ಕಾರ್ಯಭಾರವನ್ನು ನಡೆಸುವಂತೆ ಮಾಡಿದವಳು. ಮಯೂರ ಕುಕ್ಕುಟ ಮೊದಲಾದ ಆಸನಗಳನ್ನು ಅವನಿಗಾಗಿ ಕೊಡುವಾಗ ಅದರಲ್ಲಿ ತಾನೊಮ್ಮೆ ಕೂತು ಆ ಸೌಖ್ಯವನ್ನು ಅನುಭವಿಸಿ ಇದರಲ್ಲಿ ಹೋದ್ರೆ ಏನು ತೊಂದರೆ ಇಲ್ಲ ಅಂತ ಮಗುವಿಗೆ ಆಟಕ್ಕಾಗಿ ಮೊದಲು ಅದರನ್ನೊಂದ್ಸರ್ತಿ ಆಡಿ ನೋಡಿ ಮತ್ತೆ ಮಗುವಿನ ಕೈಗೆ ಕೊಡುವಂತೆ ತಾಯಿ
ನೀನು ಕೊಡ್ತಾ ಇದ್ದಿ, ನಿನಗೆ ನಮೋಸ್ತುತೆ. ಶಂಖ ಚಕ್ರ ಗದಾ ಶಾರಂಗ ಗೃಹೀತ ಪರಮಾಯುಧೆ ಪ್ರಸೀದ ವೈಷ್ಣವಿ ರೂಪೇ ನಾರಾಯಣಿ ನಮೋಸ್ತುತೆ. ಶಂಖ ಚಕ್ರ ಗದಾ ಶಾರಂಗ ಮೊದಲಾದ ಶ್ರೇಷ್ಠವಾದ ಆಯುಧಗಳನ್ನ ಸರ್ವದಾ ಕೈಯಲ್ಲಿ ಹಿಡಿದು ವೈಷ್ಣವಿ ರೂಪದಿಂದ ಕಂಗೊಳಿಸುವಂತಹ ಓ ನಾರಾಯಣನಿಗೆ ಅಧೀನಲಾಗಿರುವವಳೆ, ನೀನು ನರರಿಗೂ ಆಶ್ರಯಳಾಗಿದ್ದೀಯಂಥ ನಿನಗೆ ಅನಂತ ನಮಸ್ಕಾರಗಳು. ಗೃಹೀತೋಗ್ರ ಮಹಾಚಕ್ರೆ ದಂಷ್ಟ್ರೋದ್ಧುತ ವಸುಂಧರೆ ವರಾಹ ರೂಪಿಣಿ ಶಿವೆ ನಾರಾಯಣಿ ನಮೋಸ್ತುತೆ. ಮೊದಲನೇದು ಶ್ರೀ ಆಯ್ತು. ಮುಂದೆದ್ದು ಭೂ ಅನ್ನುವ ರೀತಿಯಲ್ಲಿ ಇದರ ಚಿಂತನೆ ಮಾಡಬಹುದು. ವರಾಹ ರೂಪಿಣಿ ಅಂತಂದ್ರೆ ಗೃಹೀತೋಗ್ರ ಮಹಾಚಕ್ರೆ, ಈ ಕೈಯಲ್ಲಿ ಆಯುಧಗಳನ್ನು ಹಿಡಿದುದರಲ್ಲಿ ಅವಳ ಚಕ್ರವು ಒಂದು ವಿಶಿಷ್ಟವಾದ ಆಯುಧ. ಅದು ಉಗ್ರ ಚಕ್ರ, ಮಹಾಚಕ್ರ, ಉಗ್ರ ಮಹಾಚಕ್ರ ಕೈಯಲ್ಲಿ ಯಾವಾಗ್ಲೂ ಹಿಡಿದಿಟ್ಟಿದ್ದಾಳೆ. ಉಗ್ರ ಅಂದ್ರೆ ತೀಕ್ಷ್ಣವಾದದ್ದು, ಮಹಾ ಅಂದ್ರೆ ದೊಡ್ಡದಾದದ್ದು. ದೊಡ್ಡದಾದ ತೀಕ್ಷ್ಣವಾದ ಚಕ್ರವನ್ನು ಕೈಯಲ್ಲಿ ಹಿಡಿದವಳೆ. ದಂಷ್ಟ್ರೋದ್ಧೃತ ವಸುಂಧರೆ, ದಾಡೆಯಿಂದ ಭೂಮಿಯನ್ನೇ ಎತ್ತಿದವಳು. ಅಂದ್ರೆ ವರಾಹನ ರೂಪದಲ್ಲಿ ಜೊತೆಗೆ ಒಂದು ಸ್ತ್ರೀ ರೂಪವಾಗಿ ಯಾವಾಗ್ಲೂ ದೇವರ ಜೊತೆಗೆ ಇರ್ತಾಳೆ ಅನ್ನೋದು ಶಾಸ್ತ್ರದಲ್ಲಿ ಎಲ್ಲ ಕಡೆ ಹೇಳುವಂತಹ ಮಾತು. ತಂತ್ರ ಗ್ರಂಥಗಳಲ್ಲೆಲ್ಲ ಇದರ ಬಗ್ಗೆ ಬಹಳ ಮಹತ್ವದ, ಬೇರೆ ಬೇರೆ ದೇವರ ಹಾಗೇನೆ ಅನೇಕ ರೂಪಗಳನ್ನು ತೊಡಬಲ್ಲ. 1000 ರೂಪ ಇರ್ಬೋದು, 100 ರೂಪ ಇರ್ಬೋದು, 25 ರೂಪ ಇರ್ಬೋದು, 10 ರೂಪ ಇರ್ಬೋದು, 5 ರೂಪ ಇರ್ಬೋದು, 4 ರೂಪ ಇರ್ಬೋದು, 2 ರೂಪ ಇರ್ಬೋದು, ಈ ಎಲ್ಲಾ ತರದ ರೂಪಗಳ ಬಗ್ಗೆಯೂ ಕೂಡ ಅದರ ಉಪಾಸನೆಯ ವಿಶೇಷತೆಗಳು ಮತ್ತು ಅದರ ಅಂತರಂಗದ ವಿಶೇಷ ಸಾಮರ್ಥ್ಯಗಳು, ಅದರಿಂದ ಬರುವಂತದ್ದನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಆಗುವಂಥದ್ದು. ಅಂತಹ ರೂಪಗಳಲ್ಲಿ ಒಂದಾದ ವರಾಹ ರೂಪಿಣಿಯಾಗಿ ಕಾಣಿಸಿಕೊಂಡಂತಹ ಓ ಶಿವೆಯೇ, ಮಂಗಳ ಕರಳೆ, ನಾರಾಯಣ ನಮೋಸ್ತುತೆ. ನೀನು ನನ್ನ ಅತ್ಯಂತ ಹತ್ತಿರದವಳು ಅನ್ನುವ ಕಾರಣಕ್ಕಾಗಿ ನಿನಗೆ ದೊಡ್ಡ ನಮಸ್ಕಾರ. ನೃಸಿಂಹ ರೂಪೇಣೋಗ್ರೇಣ ಹಂತುಂ ದೈತ್ಯಾನ್ ಕೃತೋದ್ಯಮೆ ತ್ರೈಲೋಕ್ಯತ್ರಾಣ ಸಹಿತೆ ನಾರಾಯಣಿ ನಮೋಸ್ತುತೆ. ಶ್ರೀ ಆಯ್ತು, ಭೂ ಆಯ್ತು, ಇನ್ನು ದುರ್ಗ ಆಗ್ಬೇಕು. ದುರ್ಗ ಅಂದ್ರೆ ನೃಸಿಂಹ ರೂಪಕ್ಕೆ ಸಂಬಂಧಪಟ್ಟಂತಹ ರೂಪ. ನೃಸಿಂಹ ರೂಪೇಣ ಉಗ್ರೇಣ, ಸ್ತ್ರೀ ರೂಪದಿಂದ ನರಸಿಂಹ ರೂಪವನ್ನ ತಾಳಿ ದೈತ್ಯರನ್ನ ಹಂತುಂ ಕೊಲ್ಲುವುದಕ್ಕಾಗಿ ಕೃತೋದ್ಯಮಿ, ಯಾವಾಗ್ಲೂ ಆಯುಧವನ್ನು ಎತ್ತಿ ಹಿಡಿದವಳೆ. ತ್ರೈಲೋಕ್ಯತ್ರಾಣ ಸಹಿತೆ, ನಿನ್ನ ಜೊತೆಗೆ ಬಂದವರನ್ನು ನೀನು ರಕ್ಷಿಸ್ತಿ. ನಿನ್ನ ಮೂಲಕ ರಕ್ಷಣೆ ಪಡಿಬೇಕಾದವರು ನಿನ್ನಲ್ಲಿ ಆಶ್ರಯಭೂತನಾದಂತಹ ಭಗವಂತನಿಂದ ಪಡೆದು ತಮ್ಮ ರೋಗಗಳನ್ನು ದೂರೀಕರಿಸಿಕೊಳ್ತಾರೆ. ಇದು ದೇವರೇ ಕೊಟ್ಟಂತಹ ವಿಶಿಷ್ಟವಾದ ಅನುಗ್ರಹ. ಅದು ನಾರಾಯಣಿ ನಮೋಸ್ತುತೆ ಎಂದು ಚಿಂತಿಸುವುದರ ಮೂಲಕ ಭಗವಂತನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ನೃಸಿಂಹ ರೂಪೇಣ ಉಗ್ರೇಣ, ಅತ್ಯಂತ ಉಗ್ರವಾದ ನೃಸಿಂಹ ರೂಪ. ಹಂತುಂ, ಕೊಲ್ಲುವುದಕ್ಕಾಗಿ, ದೈತ್ಯರನ್ನ ನಾಶಪಡಿಸುವುದಕ್ಕಾಗಿ ಬಲಪಟ್ಟು ಒಳಕ್ಕೆ ಹೋಗಿದೆ. ತ್ರೈಲೋಕ್ಯದ ತ್ರಾಣ ಯಾರ ಕೈಯಲ್ಲಿದೆಯೋ ಅಂತಹ ಸ್ತ್ರೀ ರೂಪದ ನರಸಿಂಹನ ಜೊತೆಗಿರಬೇಕಾದ ಮಡದಿಯ ರೂಪವನ್ನ ನಾರಾಯಣಿ ಅಂತ ಕರೆದ್ರೆ ಅದಕ್ಕೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾರೆ. ಕಿರೀಟಿನಿ ಮಹಾವಜ್ರೆ ಸಹಸ್ರ ನೇನೋಜ್ವಲೆ ವೃತ್ರ ಪ್ರಾಣಗತೆ ಚೈಂದ್ರಿ ನಾರಾಯಣಿ ನಮೋಸ್ತುತೆ. ಕಿರೀಟವನ್ನು ತೊಟ್ಟವಳು, ವಜ್ರಾಯುಧವನ್ನು ಹಿಡಿದವಳು, 1000 ಕಂಗಳವಳು, ಉಜ್ವಲಾದ ಬೆಳಕಿನವಳು, ವೃತ್ರತ್ರಾಣವನ್ನ ತೆಗೆದವಳು ಅಂದ್ರೆ ಇಂದ್ರನಲ್ಲಿ ನಿಲ್ಲಿಸಿ ಆ ಕೈಗೆ ಬಲವನ್ನ ಕೊಟ್ಟವಳು. ಅಂತಹ ಐಂದ್ರಿ ರೂಪವೇ, ಇಂದ್ರನ ತಾಯಿಯಾದ ರೂಪದಲ್ಲಿರುವಂತಹ ಓ ನಾರಾಯಣಿಯೇ, ನಿನಗೆ ನಮಸ್ಕಾರ. ಶಿವದೂತಿ ಸ್ವರೂಪೇಣ ಹೃತದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ. ಶಿವದೂತಿ ಅನ್ನುವ ಸ್ವರೂಪದಿಂದ ದೈತ್ಯರ ಸೈನ್ಯವನ್ನ ಸಂಹರಿಸಿದವಳು ನೀನು. ಭಯಂಕರವಾದ ರೂಪವನ್ನ ತೊಟ್ಟವಳು, ಸಾಮಾನ್ಯರಿಗದು ಭಯ ಆಗುವುದಿಲ್ಲ. ಮಹಾಧ್ವನಿಯಿಂದ ಬಹಳ ದೂರದ ತನಕ ತನ್ನ ಸಂದೇಶವನ್ನ ಕಳುಹಿಸಬಲ್ಲವಳು. ನಾರಾಯಣನಿಗೆ ಅಧೀನಲಾಗಿ ನನ್ನ ಎಲ್ಲ ನರರಿಗೆ ಆಶ್ರಯಳಾದವಳು. ನನ್ನನ್ನ ನೀನು ಹೇಗೆ ಕಾಣ್ತೀಯೋ ಹಾಗೆ ನಿನಗೆ ಫಲ ಕೊಡ್ತೇನೆ ಅಂತ ನಮೋಸ್ತುತೆ ಅಂತ ಸ್ತುತಿಸುವ ಮಾತುಗಳನ್ನ ಇಲ್ಲಿ ಕೇಳಿದ್ವಿ. ದಂಷ್ಟ್ರಾ ಕರಾಳ ಬದನೆ ಶಿರೋ ಮಾಲಾ ವಿಭೂಷಣೆ ಚಾಮುಂಡೇ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಕೋರೆದಾರೆಗಳಿಂದ ಕೂಡಿದ ಅತ್ಯಂತ ಭಯಂಕರನಾದ ಮುಖವುಳ್ಳವೋ ರುಂಡಮಾಲೆಯನ್ನು ಧರಿಸಿದವಳೆ, ಮುಂಡನನ್ನ ಕೊಂದ ಚಾಮುಂಡಿಯೇ, ನಾರಾಯಣನಿಗೆ ಅಧೀನನಾಗಿ ಎಲ್ಲ ನರರಿಗೂ ಆಶ್ರಯಳಾಗಿ ನಿಂತಿರುವ ನಿನಗೆ ಅನಂತ ನಮಸ್ಕಾರಗಳು.
ಚಾಮುಂಡ ಅನ್ನೋ ಹೆಸರು ಬಂದದ್ದು ಕೂಡ ಚಂಡ ಮತ್ತು ಮುಂಡ ಅನ್ನೋ ಇಬ್ಬರನ್ನು ಸಂಹಾರ ಮಾಡಿಲ್ಲ. ಅದರಿಂದಾಗಿ ಚಂಡಮುಂಡರ ಜೊತೆಗೆ ಅವಳನ್ನು ನೆನಪಿಸಿಕೊಳ್ಳುವಾಗ ಚಾಮುಂಡ ಅಂತ ಹೆಸರು ಬಂತು. ಮಂಥನ ಮಾಡುವ ಸಂದರ್ಭದಲ್ಲಿ ಹಿಂದೊಮ್ಮೆ ಬಿರಿ ಹೋಗಿತ್ತು. ಆ ದೃಷ್ಟಿಯಿಂದ ಈ ಮುಂದಿನ ಕಾರ್ಯಭಾರವನ್ನ ಮತ್ತೆ ಸಲೀಸು ಮಾಡೋದು ಈಗ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಸ್ವರೂಪ ಪುಷ್ಟಿ ಸ್ವಧೆ ಭ್ರುವೆ ಮಹಾರಾತ್ರಿ ಮಹಾಮಾಯೆ ನಾರಾಯಣಿ ನಮೋಸ್ತುತೆ. ಹೆಸರುಗಳನ್ನ ಚಿತ್ರಿಸುವುದಕ್ಕೆ ಬೇಕಿರುವಂತಹ ಕೆಲವು ನಾಮಗಳನ್ನ ಚಿಂತಿಸ್ತಾರೆ. ಲಕ್ಷ್ಮಿ ಲಕ್ಷಣಯುಕ್ತಳೆ, ಲಜ್ಜೆ ಸ್ವಲ್ಪ ನಾಚಿಕೆ ಸ್ವಭಾವದವಳೆ, ಮಹಾವಿದ್ಯೆ ಅತ್ಯಂತ ಅಭಿಮಾನಿಸಿದ್ರಿಂದಾಗಿ ಉತ್ತಮವಾದ ವಿದ್ಯೆ ಲಭಿಸುವುದಕ್ಕೆ ಕಾರಣಲಾದವಳು, ಚಾಮುಂಡಾ ಸ್ವರೂಪದಲ್ಲಿ ಮುಂಡನನ್ನ ಸಂಹರಿಸಿದಂತಹ ಓ ನಾರಾಯಣಿ ನಿನಗೆ ನಮಸ್ಕಾರ. ಲಕ್ಷ್ಮಿ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಅತ್ಯಂತ ಶ್ರದ್ಧಾ ಸ್ವರೂಪಳು, ಪುಷ್ಟಿ ಬಲ ತುಂಬುವಳು, ಸ್ವಧೆ ದೇವತಾ ಪಿತೃಕಾರ್ಯದಲ್ಲಿ ತೃಪ್ತಿಯನ್ನ ಪಡಿಸುವವಳು. ಒಂದೇ ಒಂದು ಡೌಟ್, ಚಾಮುಂಡಿ ಅಂತ ಅಂದ್ರೆ ನಾವು ಪಾರ್ವತಿ ದೇವಿ ಅಂತ ಚಿಂತನೆ ಮಾಡ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಲಕ್ಷ್ಮೀ ದೇವಿ ಅಂತ ಹೇಗೆ ಅಂದ್ರೆ ಅವಳ ಅಂತರ್ಯಾಮಿ ಲಕ್ಷ್ಮೀ ದೇವಿ ಅಂತ ಅವಳಲ್ಲಿ ನಿಂತು ನಡೆಸಿದ ಕಾರ್ಯಭಾರವನ್ನ ಚಾಮುಂಡಿ ಅಂತ ಕೃಷ್ಣನು ಕೂಡ ಭಾಗವತದಲ್ಲಿ ಚಂಡಮುಂಡ ಮಥನೆ ಅಂತೆಲ್ಲ ಸಂಬೋಧನೆ ಮಾಡುತ್ತಾನೆ ಅವಳನ್ನ. ಆದ್ರಿಂದಾಗಿ ಮುಂಡ ಮಥನ ಮಾಡಿದವಳು ನಾರಾಯಣಿ ಅಂತಂದ್ರೆ ದುರ್ಗಾ ರೂಪವಾಗಿ ಪಾರ್ವತಿಯಲ್ಲಿ ನಿಂತು ಕೆಲಸ ಮಾಡಿದ ರೂಪವನ್ನ ಇಲ್ಲಿ ನೋಡಿ, ಬ್ರಹ್ಮಾಣಿಯ ರೂಪ ಬಂತು, ಇಂದ್ರಾಣಿಯ ರೂಪ ಬಂತು, ಶಿವದೂತಿ ಅಂತ ಶಿವನ ಅಂತರ್ಯಾಮಿಯ ಶಿವನ ಮಡದಿಯ ಅಂತರ್ಯಾಮಿ ರೂಪ ಬಂತು. ಈಗ ನೇರವಾಗಿ ಚಾಮುಂಡಿ ಅಂತ ಪಾರ್ವತಿಯ ನೇರ ರೂಪವನ್ನೇ ಹೇಳ್ತಾ ಇದ್ದಾರೆ. ಬಟ್ ನಾವು ಚಿಂತನೆ ಮಾಡ್ಬೇಕಾದ್ರೆ ಶಾಂತಿ ರೂಪವಾದ ದೇವಿನ ಚಿಂತನೆ ಮಾಡ್ಬೇಕು, ಉಗ್ರ ರೂಪನ್ನ ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮುಂಡ ಮಥನ ಮಾಡಿದ್ಮೇಲೆ ಶಾಂತವಾಗಿ ಅವಳನ್ನು ಚಿಂತಿಸುವುದು. ಆದ್ರೆ ಅವಳಿಗೆ ಕೆಲವು ವಿಶೇಷಣಗಳಿರ್ತವೆ. ಅದನ್ನ ನಾವು ಹಾಗೆ ಥಿಂಕ್ ಮಾಡಿದ್ರೆ ಅದು ದುಷ್ಟರಿಗೆ ಮಾತ್ರ ಘೋರ ಇರುತ್ತೆ, ನಮ್ಗೆ ಘೋರ ಅಲ್ಲ. ನರಸಿಂಹ ಪ್ರಹ್ಲಾದನಿಗೆ ಪಾಪ, ಹಿರಣ್ಯಕಶಿಪುಗಳಿಗೆ ಮಾತ್ರ ಘೋರ. ನಮ್ಗೆ ಘೋರ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮಲ್ಲೆಲ್ಲೋ ಹಿರಣ್ಯಕಶಿಪು ತುಂಬಿದ್ದಾನೆ ಅಂತ ಅರ್ಥ. ಹಾಗೆ ಘೋರ ರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ ಅಂತ ಹಿಂದೆ ಅದಕ್ಕೋಸ್ಕರನೇ ದುಷ್ಟರಿಗೆ ಮಹಾಘೋರ ರೂಪ, ಸಾಮಾನ್ಯರಿಗೆ ಅತ್ಯಂತ ಸಮಾಧಾನದ ರೂಪ. ದಂಷ್ಟ್ರ ಕರಾಳ ವದನೆ, ಕರಾಳ ಹಲ್ಲುಗಳನ್ನು ಧರಿಸಿದವಳು, ದುಷ್ಟರ ತಲೆಯನ್ನ ಕಡಿದ ಬಳಿಕ ಅದರ ಮಾಲೆಯನ್ನೇ ಕೊರಳಿಗೆ ಆಭರಣವಾಗಿ ಧರಿಸಿದವಳು, ಲಕ್ಷಣವಂತಳು, ಲಜ್ಜಾಯುಕ್ತಳು, ವಿದ್ಯಾವಂತಳು, ಶ್ರದ್ಧೆಯಿಂದ ಮಾಡಿಸುವವಳು, ಪುಷ್ಟಿ ಕೊಡುವವಳು, ಪಿತೃಗಳಿಗೆ ತೃಪ್ತಿಪಡಿಸುವವಳು, ಸರ್ವದಾ ಒಂದೇ ರೀತಿ ಬಹಳ ಕಾಲದವರೆಗೆ ಇರುವವಳು, ಕತ್ತಲೆಯನ್ನ ಕೂಡ ಧ್ಯಾನಕ್ಕಾಗಿ ಸಹಕಾರ ಆಗುವಂತೆ ನಮಗೆ ಅದರಲ್ಲಿ ಮಹತ್ವವನ್ನು ತುಂಬುವವಳು, ಮಹಾಮಾಯಿ ಇಚ್ಛಾ ದೇವರ ಅತ್ಯಂತ ಇಚ್ಛಾ ಸ್ವರೂಪಳು. ಓ ನಾರಾಯಣಿಯೇ ನಿನಗೆ ನಮಸ್ಕಾರ. ಅಥವಾ ಪರಮಾತ್ಮನ ಪರಿಚಯವಾಗದಂತೆ ಜೀವನಿಗೆ ಆವರಕಳಾಗಿ ಮಹಾಮಾಯೆಯಾಗಿ ನಿಂತಿರುವವಳು. ಅಂತಹ ಓ ನಾರಾಯಣಿಯೇ ನಿನಗೆ ನಮಸ್ಕಾರ. ಮೇಧೆ ಸರಸ್ವತಿ ವರೇ ಭೂತಿಭ್ರಾಭ್ರವಿತಾಮಸಿ ನಿಯತೆ ತ್ವಂ ಪ್ರಸೀದೇಶೆ ನಾರಾಯಣಿ ನಮೋಸ್ತುತೆ. ಬುದ್ಧಿಶಕ್ತಿಯನ್ನು ತುಂಬುವವಳು, ವಿದ್ಯೆಯನ್ನ ಕೊಡುವವಳು, ಶ್ರೇಷ್ಠವಾದದನ್ನ ಅರ್ಥೈಸುವವಳು, ಬೆಳವಣಿಗೆಯ ದಾರಿಯನ್ನ ಭೂತಿ ತೋರಿಸುವವಳು, ಬಾಭ್ರವಿ ಐಶ್ವರ್ಯವಂತಳು, ತಾಮಸಿ ಕತ್ತಲೆಯನ್ನ ನಿಯಂತ್ರಿಸುವವಳು, ಕತ್ತಲೆಯ ಗುಣವನ್ನ ಲೋಕದಲ್ಲಿ ಯಾವ ಕಾಲಕ್ಕೆ ಹೇಗೆ ಅದನ್ನು ಬೆಳೆಸಬೇಕು ಅಂತ ಪ್ರದೇಶಿಸುವವಳು ತಾಮಸಿ. ನಿಯತೆ ಅತ್ಯಂತ ಸುಲಭವಾಗಿ ನಿಯಂತ್ರಣಕ್ಕೆ ವಿಷ್ಣುವಿನಿಂದ ನಿಯಂತ್ರಣಕ್ಕೆ ಒಳಪಡುವವಳು. ಪ್ರಸೀದೇಶೆ ಸಂತೋಷಳಾಗು ಓ ಈಶೆಯೇ, ಈಶನನ್ನು ಕೂಡ ನಿಯಮಿಸುವವಳೆ. ಓ ನಾರಾಯಣಿಯೇ ನಮೋಸ್ತುತೆ, ನೀನು ಪ್ರಸನ್ನಳಾಗು. ಸರ್ವತಃ ಪಾಣಿಪಾದಾಂತೆ ಸರ್ವತೋಕ್ಷಿ ಶಿರೋಮುಖೆ ಸರ್ವತಃ ಶ್ರವಣಘ್ರಾಣೆ ನಾರಾಯಣಿ ನಮೋಸ್ತುತೆ.
ಎಲ್ಲ ಕಡೆಯೂ ತನ್ನ ದೀರ್ಘವಾದ ತೋಳುಗಳಿಂದ, ದೀರ್ಘವಾದ ಪಾದಗಳಿಂದ ಅಥವಾ ಅದರ ಕೊನೆಯ ಭಾಗದಿಂದ ತುಂಬಿಕೊಂಡಿದ್ದೀನಿ. ನಿನ್ನ ಅಸ್ತಿತ್ವ ಈಗ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕು ಅನ್ನುವ ದುರವಸ್ಥೆ ಇಲ್ಲ. ನಾನೇ ಮಾಡ್ತೇನೆ ಅಂತ ಅನ್ಕೊಂಡವರಿಗೂ ಒಂದು ಕಷ್ಟ ಇದೆ. ಆದ್ರೆ ಇದು ತನ್ನ ಅವತಾರದ ಕಾರ್ಯವನ್ನ ಸಹಜವಾಗಿ ಭಗವಂತ ತೋರಿಸುವ ಹಾಗೆ ಇಲ್ಲಿ ಇವಳು ಕೂಡ ದೇವರ ರೂಪವನ್ನೇ ಸ್ತ್ರೀಯಾಗಿ ನೋಡಿದರೆ ಹೇಗೆ ಕಾಣುತ್ತೆ ಅನ್ನುವ ಒಂದು ವಿಶೇಷವಾದ ಸೌಂದರ್ಯದಿಂದ ಕೂಡಿದವಳು. ಸರ್ವತೋಕ್ಷಿ ಶಿರೋಮುಖಿ, ಎಲ್ಲ ಕಡೆಯೂ ದೇಹದಲ್ಲಿ ಕಣ್ಣು ಮೂಗು ಬಾಯಿಗಳಿಂದಲೇ ತುಂಬಿದವಳು. ಸರ್ವತಃ ಪ್ರಾಣ ಶ್ರವಣಘ್ರಾಣೆ, ಎಲ್ಲ ಕಡೆಯಲ್ಲೂ ಮೂಗು ನಾಲಿಗೆ ಬಾಯಿ ಮೊದಲಾದಂತಹ ಇಂದ್ರಿಯಗಳಿಂದ ತುಂಬಿರುವ ಓ ನಾರಾಯಣಿಯೇ ನಿನಗೆ ನಮಸ್ಕಾರ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವತಿ ಭೂತೇಭ್ಯಃ ಕಾತ್ಯಾಯಿನಿ ನಮೋಸ್ತುತೆ. ಏತತ್ತೇ ಪರಮಂ ಸೌಖ್ಯಂ ವದನಂ, ನಿನ್ನ ಈ ಸುಂದರವಾದ ಲಕ್ಷಣವಾದ ಮುಖ 3 ಕಂಗಳಿಂದ ಕಂಗೊಳಿಸುವಂತಹದ್ದು ನಮ್ಮನ್ನ ಎಲ್ಲ ದುಷ್ಟಶಕ್ತಿಗಳಿಂದ ಭೂತಗಳಿಂದ ದೂರ ಮಾಡಲಿ ಅಂತ ಓ ಕಾತ್ಯಾಯಿನಿ ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನಿನ್ನ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನ ಅಮ್ಮನಿಗೆ ಒಳ್ಳೆಯ ದಾರಿಯನ್ನ ತೋರಿಸು. ಜ್ವಾಲಾಕರಾಲಮತ್ಯುಗ್ರಂ ಅಶೇಷಾಸುರಸೂದನಂ ತ್ರಿಶೂಲಂ ಪಾತು ನೋ ಭೀತೆ ಭದ್ರಕಾಳಿ ನಮೋಸ್ತುತೆ. ಬೆಂಕಿಯ ಜ್ವಾಲೆಯಿಂದ ಕರಾಳವಾದ ಮೃತ್ಯುವನ್ನ ಉಗ್ರವಾಗಿ ತೋರಿಸುವವಳು, ಅಶೇಷ ಅಸುರರನ್ನ ಸಂಹರಿಸಿದವಳು, ತ್ರಿಶೂಲವನ್ನು ಇನ್ನೂ ಕೂಡ ಕೈಯಲ್ಲಿ ಹಿಡಿದು ದುಷ್ಟರು ಸಿಕ್ಕಿದ್ರೆ ಚಚ್ಚಿ ಬಿಡ್ತೇನೆ ಅಂತ ಅಲ್ಲೇ ಉದ್ಯತಾಯುಧ ಎತ್ತಿದ ಕೈಗಳನ್ನು ಹಿಡಿದು ನಿಂತವಳು. ಅವಳನ್ನ ದೇವಿ ಪಾಪೇಭ್ಯ ಈ ಪಾಪದ ದೊಡ್ಡ ಮೂಟೆಯಿಂದ ಪಾರು ಮಾಡು. ಹಿನಸ್ತಿ ದೈತ್ಯ ತೇಜಾಂಸಿ ಸ್ವನೇನ ಆಪೂರ್ಯಯಾ ಜಗತ್ ಸಾ ಘಂಟಾ ಪಾತು ನೋ ದೇವಿ ಪಾಪೇಭ್ಯ ನ ಸುತಾ ನಿವಾ. ದೈತ್ಯರ ತೇಜಸ್ಸನ್ನು ಅಪಹರಿಸುವವಳೆ, ತನ್ನ ಗಂಭೀರವಾದ ನಾದದಿಂದಲೇ ಎದೆಯನ್ನು ನಡುಗಿಸುವವಳೆ, ನೀನು ನುಡಿಸಿದ ಘಂಟೆಯಂತೂ ನಮಗೆಲ್ಲ ಆನಂದವನ್ನ ಕೊಟ್ಟಿದೆ, ದುಷ್ಟರಿಗೆಲ್ಲ ಎದೆ ಒಡೆದು ಹೋಗಿದೆ. ಅಂತಹ ಪಾಪಿಗಳನ್ನ ಉದ್ಧರಿಸುವವಳೆ, ನಮ್ಮ ಪಾಪಗಳನ್ನ ನೀನು ಪರಿಹರಿಸಿ ಮಕ್ಕಳೆನ್ನುವಂತೆ ತಾಯಿ ಎದೆಯಲ್ಲಿ ತೊಡೆಯಲ್ಲಿ ಅಥವಾ ಸೊಂಟದಲ್ಲಿ ಕೂಡಿಸಿಕೊಂಡು ಓಡಾಡುವ ಹಾಗೆ ನನ್ನನ್ನು ಕೂಡ ಓಡಾಡಿಸು. ನೀನೇ ಕೂಡಿಸಿಕೊಂಡಿದ್ದಿ ಅಂತ ಗೊತ್ತಾಗ್ಲಿ. ಅಸುರಾಸೃಗ್ ವಸಾಪಂಕ ಚರ್ಚಿತಸ್ತೆ ಕರೋಜ್ವಲ ಶುಭಾಯ ಖಡ್ಗೋ ಭವತು ಚಂಡಿಕೆ ತ್ವಾನತಾಭಯಂ. ಅಸುರರ ನೆತ್ತರನ್ನ ಕೆಸರಿನಂತೆ ಎಲ್ಲ ಕಡೆ ಚೆಲ್ಲಿ ಅದರಿಂದ ಅಲಂಕೃತವಾದಂತಹ ಕತ್ತಿಯ ತುದಿ ಕರೋಜ್ವಲ, ಕೈಯಲ್ಲಿ ಲಕ್ಷಣವಾಗಿ ಕಾಣುತ್ತಿರುವಂತಹ ದುಷ್ಟರ ಸಂಹಾರಕ್ಕಾಗಿ ಶುಭ ಕಾರ್ಯಕ್ಕಾಗಿ ಖಡ್ಗ ಇದೆ. ಅಂತಹ ಖಡ್ಗವನ್ನು ಹಿಡಿದ ಓ ಚಂಡಿಕೆ ನಿನಗೆ ಅನಂತ ನಮನಗಳು. ನತಾವಯಂ, ತಲೆಬಾಗಿ ನಮಸ್ಕರಿಸಿದ್ದೇನೆ. ರೋಗಾನ ಶೇಷಾನ ಪಹಂಸಿ ತುಷ್ಟಾ ದದಾಸಿ ಕಾಮಾನ್ ಸಕಲಾನ ಭೀಕ್ಷಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ. ಅಶೇಷ ರೋಗಗಳನ್ನು ನೀನು ಕಳೆಯುವವಳು, ನಮಗೆ ತುಷ್ಟಿಯನ್ನ ಕೊಡುವವಳು, ಬಯಕೆಗಳನ್ನ ಈಡೇರಿಸುವವಳು, ಏನು ಬೇಕೋ ಅಂಥದ್ದನ್ನೇ ಬಯಸುವಂತೆಯೂ ಮಾಡುವಂಥವಳು. ನಿನ್ನನ್ನು ಆಶ್ರಯಿಸಿದವರಿಗೆ ಬಂದ ವಿಪತ್ತುಗಳನ್ನ, ಅವರಿಗೆ ಒದಗಿದ ಕತ್ತಲೆಗಳನ್ನ ಕತ್ತರಿಸುವವಳು. ನಿನ್ನನ್ನು ಆಶ್ರಯಿಸಿದವರಿಗೆ ಎಂದೂ ಕೂಡ ಆಶ್ರಯ ಇಲ್ಲ ಅನ್ನುವಂತಹ ಒಂದು ಕೊರಗು ಕಾಡುವುದೇ ಇಲ್ಲ, ಅಂತಹ ಆಶ್ರಯವನ್ನು ನೀಡುವವಳು. ಏತತ್ಕೃತಂ ಯತ್ ಕದನಂ ತ್ವಯಾದ್ಯ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ರೂಪೈರಕೆ ಅನೇಕೈಃ ಬಹುಧಾತ್ಮಮೂರ್ತಿಂ ಕೃತ್ವಾಂಬಿಕೆ ತತ್ ಪ್ರಕರೋತಿ ಕಾನ್ಯ. ಓ ಅಂಬಿಕಾದೇವಿಯೇ, ನಿನ್ನ ಸ್ವರೂಪವನ್ನು ಬ್ರಹ್ಮಾಣಿಯಾಗಿ, ಮಾಹೇಶ್ವರಿಯಾಗಿ, ಐಂದ್ರಾಣಿಯಾಗಿ ಹಲವು ರೂಪಗಳಿಂದ ಆಯಾ ದೇವತೆಗಳಲ್ಲಿ ಒಳಗೆ ನಿಂತ ಸ್ವರೂಪ ನೀನೇ ಆಗಿದ್ದಿ ಅಂತ ಪ್ರಕಟಿಸಿದೆ. ಧರ್ಮವನ್ನು ಯಾರು ದ್ವೇಷಿಸುತ್ತಾರೋ ಅಂಥವರ ಬದುಕಿಗೆ ಕೊಳ್ಳಿಯಾಗಿ, ಅಂಥವರನ್ನು ಯುದ್ಧದಲ್ಲಿ ನಾಶಗೊಳಿಸಿ ಅವರ ಉಪಟಳವನ್ನು ಪರಿಹರಿಸುವವರು ಕಾತ್ವಧನ್ಯ. ನಿನ್ನಂತಹ ವ್ಯಕ್ತಿ ಇನ್ನೊಬ್ರು ಯಾರು ಸಿಗ್ತಾರೆ? ಕ್ವಾ ಅನ್ಯ. ನಿನ್ನಂತಹ ದುಷ್ಟರ ದಮನಕ್ಕೆ ಬೇಕಾಗುವಂತಹ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಡೆಸುವವಳು ನೀನೆ. ವಿದ್ಯಾಸು ಶಾಸ್ತ್ರೇಷು ವಿವೇಕ ದೀಪೇಶು ಆದ್ಯೇಷು ವಾಕ್ಯೇಶು ಜಕಾತ್ವಧನ್ಯ ಮಮತ್ವಕರ್ತೇತಿ ಮಹಾಂಧಕಾರ್ಯೇ ವಿಭ್ರಾಮಯಸ್ಯೇತದತೀವ ವಿಶ್ವಂ.
ಮೋಕ್ಷಕ್ಕೆ ಕಾರಣವಾದ ವೇದಾಂತಾದಿ ಸಕಲ ವಿದ್ಯೆಗಳನ್ನು ಕೊಡುವವಳು ನೀನು. ಶಾಸನವನ್ನ ಮಾಡುವುದಕ್ಕಾಗಿ ಅನೇಕ ರೀತಿಯ ಶಾಸ್ತ್ರಗಳಲ್ಲಿ ನೆಲೆಸಿ ಅದಕ್ಕೆ ಬೇಕಿರುವ ಬಲವನ್ನ ತುಂಬುವವಳು ನೀನು. ದುಷ್ಟರಿಗೆ ತಾಮಸರಿಗೆ ನಾನೇ ದೇವರು ಅನ್ನುವ ವಿಪರೀತ ಜ್ಞಾನವನ್ನು ಹುಟ್ಟಿಸಿ, ರಾಜಸರಿಗೆ ಅದರ ಅಧ್ಯಯನದಿಂದ ನನಗೆ ನಾನೇ ದೊಡ್ಡವನು ಅಂತನ್ನುವ ಭ್ರಮೆಯನ್ನ ತರಿಸಿ, ಸಾತ್ವಿಕರಿಗೆ ಕತ್ತಲೆಯಿಂದ ಆಚೆಗೆ ನಾನು ಹೋಗಬೇಕು, ನಾನು ಅನ್ನುವ ದಾರಿಯಲ್ಲಿ ನಾನು ಮುಗಿ ಬೀಳಬಾರದು ಅಂತ ಎತ್ತರಗೊಳಿಸುವಂಥವಳು. ಹೀಗೆ ಆಯಾ ವ್ಯಕ್ತಿಗಳನ್ನ ಅವರವರ ಕರ್ಮಕ್ಕೆ ಅನುಗುಣವಾಗಿ ತಿರುಗಿಸುವವಳು ನೀನಲ್ಲದೆ ಇನ್ಯಾರು? ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ ರಕ್ಷಾಸಿ ಯತ್ರೋಗ್ರ ವಿಷಾಶ್ಚ ನಾಗಾಹ ಯತ್ರಾರಯೋ ದಸ್ಯು ಬಲಾನಿ ಯತ್ರ ತಾವಾನಲೋ ಯತ್ರ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ರಕ್ಷಸ್ಸುಗಳನ್ನ ಮತ್ತು ಉಗ್ರ ವಿಷಗಳನ್ನ ಎಸೆಯುವ ನಾಗಗಳನ್ನ ನೀನು, ನಿನ್ನ ಹೆಸರು ಹೇಳಿದ್ರೆ ಅವುಗಳು ಓಡಿ ಹೋಗ್ತವೆ. ಕಳ್ಳರ ಗುಂಪಂತೂ ಕಾಡಿನ ಮಧ್ಯದಲ್ಲಿ ಕಾಳ್ಗಿಚ್ಚಿಗೆ ಸಿಕ್ಕಿದೆ ಅಂದ್ರೆ ಅದು ನೀನೇ ಕಾಳ್ಗಿಚ್ಚು. ಆ ಕಾಳ್ಗಿಚ್ಚು ಎಲ್ಲಿದೆಯೋ ಅದು ಸಮುದ್ರದ ಮಧ್ಯದಲ್ಲಿ ಬೆಂಕಿಯಾಗಿ ಆವರಿಸಿಕೊಳ್ಳುತ್ತೆ. ಅಂತಹ ಎಲ್ಲೆಡೆ ತುಂಬಿರುವ ನೀರಿನ ವೈಶಿಷ್ಟ್ಯವನ್ನ ಅರ್ಥೈಸಿಕೊಳ್ಳಲು ಸಹಕಾರ ನೀಡುವಂತಹ ನಿನಗೆ ತ್ವಯಿ ಭಕ್ತಿ ನಮ್ರಾಹ, ನಿನ್ನಲ್ಲಿ ಅನಂತವಾದ ಭಕ್ತಿಯನ್ನ ಕೇಳ್ತಾ ಇದ್ದೇವೆ ತಾಯಿ ಅಂತ ಈ ಪದ್ಯದಲ್ಲಿ ಕೇಳ್ತಾರೆ. ಮತ್ತೆ ದೇವಿ ವಾಚ ಮುಗಿಸ್ಬಿಡೋಣ. ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕಾ ಧಾರಯಸೀಹ ವಿಶ್ವಂ ವಿಶ್ವೇಶ ವಂದ್ಯಾ ಭವತಿ ಭವಂತಿ ವಿಶ್ವಾಶ್ರಯಾ ಯೇ ತ್ವಯಿ ಭಕ್ತಿ ನಮ್ರಾಹ. ನೀನು ವಿಶ್ವಕ್ಕೆ ಒಡತಿ, ನೀನು ವಿಶ್ವಕ್ಕೆ ರಕ್ಷಣೆ ಕೊಡುವವಳು. ವಿಶ್ವನಾಮಕನಾದಂಥ ವಿಶ್ವವು ನಿನ್ನೊಳಗೆ ನೆಲೆಸಿರುವುದರಿಂದ ಸಮಸ್ತ ವಿಶ್ವವನ್ನು ನೀನು ಕೂಡ ಹೊತ್ತು ನಿಂತಿದ್ದಿ. ವಿಶ್ವದ ಒಡೆಯರು ಯಾರು ಅಂತ ಲೋಕದಲ್ಲಿ ಸಾಮಾನ್ಯ ಬ್ರಹ್ಮರುದ್ರಾದಿಗಳನ್ನ ಕಲ್ಪಿಸಿಕೊಂಡ್ರೆ ಅಂಥವರು ಕೂಡ ನಿನಗೆ ಅನನ್ಯವಾಗಿ ಶರಣಾಗತರಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ವಿಶ್ವೇಶ ವಂದ್ಯಾ ಭವತಿ ಭವಂತಿ, ವಿಶ್ವದ ಆಶ್ರಯಿಗಳಾದಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಬೆಲೆಯನ್ನ ಕೊಟ್ಟವನು ಮತ್ತು ಬಲವನ್ನು ತುಂಬಿದವನು ಅನ್ನುವ ಕಾರಣಕ್ಕಾಗಿ ನಿನಗೆ ಅನಂತ ನಮಸ್ಕಾರಗಳು, ಅನಂತ ಕೈ ಮುಗಿದು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇನೆ ಅಂತ. ನನಗೆ ಹೇಗೆ ಭಕ್ತಿಯನ್ನ ಅಭಿವ್ಯಕ್ತಿ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನುವ ಹಾಗೆ ದೇವತೆಗಳು ಈ ಸ್ತೋತ್ರವನ್ನ ಹೇಳ್ತಾ ಮತ್ತೊಂದು ಸುಂದರವಾದ ಪ್ರಾರ್ಥನೆ ಬರುತ್ತೆ. ನಾಳೆ ಮತ್ತೆ ಅದರ ಚಿಂತನೆ ಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ಮೂರ್ತಿ ವಿಶ್ವಾತ್ಮ ಅನಂತಾಯ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೂ ಒಂದು ಡೌಟ್ ಆಚಾರ್ಯ. ಹೇಳಿ. ಇವಾಗ ನಾವು ನಾರಾಯಣನ ಸ್ತ್ರೀ ರೂಪ ಅಂತ ಒಂದು ಚಿಂತನೆ ಮಾಡ್ತೀವಿ. ಇವಾಗ ಮೋಹಿನಿ ಅವತಾರದಲ್ಲಿ ನಾರಾಯಣ ಮೋಹಿನಿಯಾಗಿ ಬರ್ತಾಳೆ ಅಂತ. ಇನ್ನೊಂದು ಮೂಕಾಂಬಿಕೆ ಈಸ್ ಅವ್ರನ್ನು ಚಿಂತನೆ ಮಾಡ್ಬೇಕಾದ್ರೆ ನಾರಾಯಣಿ ಸ್ತ್ರೀ ರೂಪ ಅಂತ ಚಿಂತನೆ ಮಾಡ್ತೀವಲ್ಲ. ಇವಾಗ ತಾರತಮ್ಯದಲ್ಲಿ ನಾವು ಯೋಚನೆ ಮಾಡ್ಬೇಕಾದ್ರೆ ಇದೆಲ್ಲ ಭಗವಂತ ಬೇರೆ, ಭಗವಂತನ ಸ್ತ್ರೀ ರೂಪ ಬೇರೆ ಅಂತ ಚಿಂತನೆ ಮಾಡ್ಬೇಕಾ ಅಥವಾ ಹೇಗೆ? ಇಲ್ಲ, ಭಗವಂತನ ಸ್ತ್ರೀ ರೂಪ ಮತ್ತು ಭಗವಂತ ಒಬ್ಬನೇ, ಅದಕ್ಕೆ ವ್ಯತ್ಯಾಸವೇ ಇಲ್ಲ. ಅದು ಸ್ತ್ರೀ ರೂಪವಾಗಿ ತೋರಿಸುವುದು ಯಾಕೆ ಅಂದ್ರೆ, ಲೋಕದಲ್ಲಿ ಎಲ್ಲದಕ್ಕಿಂತ ಸೌಂದರ್ಯದ ಎತ್ತರದ ವ್ಯಕ್ತಿತ್ವ ಇರುವವಳು ಲಕ್ಷ್ಮೀದೇವಿ. ಲಕ್ಷಣವಂತೆ ಅಂತಾನೆ ಅರ್ಥ ಲಕ್ಷ್ಮೀ ಶಬ್ದಕ್ಕೆ. ಅವಳಲ್ಲಿರುವಂತಹ ಸೌಂದರ್ಯಕ್ಕೂ ಕಾರಣೀಭೂತನಾದವನು ನಾನೇ ಅಂತ ತೋರಿಸುವುದಕ್ಕೆ ತನ್ನ ಸ್ತ್ರೀ ರೂಪವನ್ನ ಲೋಕಕ್ಕೆ ಮೋಹಿನಿಯ ಮೂಲಕ ಪ್ರಕಟಪಡಿಸಿದ. ಅಷ್ಟೇ ಅಲ್ಲ, ಮತ್ತೆ ಈ ಸ್ತ್ರೀ ರೂಪ ಅಂದ್ರೆ ಭಗವಂತನ ಮಹಾಮಾಯ ಅಂತನೂ ಅವನದ್ದೇ ಸ್ತ್ರೀ ರೂಪ ಒಂದಾದ್ರೆ, ಅವನ ಮಡದಿಯಾಗಿ ಆ ಮಹಾಮಾಯೆಯನ್ನು ನಿಯಂತ್ರಿಸುವ ಆಜ್ಞಾಧಾರಕಳಾಗಿ ಲಕ್ಷ್ಮಿಯ ಒಂದು ರೂಪ ಆದ್ರೆ, ಮತ್ತೆ ಉಳಿದಂತೆ ಆಯಾ ದೇವತೆಗಳಲ್ಲಿ ಅಥವಾ ದೇವತಾ ಸ್ತ್ರೀಯರಲ್ಲಿ ಇದ್ದು ಅಂತರ್ಯಾಮಿಯಾದ ಲಕ್ಷ್ಮಿಯ ರೂಪ ಮತ್ತು ಪರಮಾತ್ಮನ ರೂಪ ಎರಡನ್ನೂ ಇಟ್ಟುಕೊಂಡ್ರೆ ಒಟ್ಟು 4 ಹಂತಕ್ಕೆ ಈ ಚಿಂತನೆಯನ್ನ ನಾವು ಬೆಳೆಸ್ಕೊಳ್ಳಿಕ್ಕಿದೆ ಅಂತ ಆಗುತ್ತೆ. ಭಗವಂತನ ರೂಪ,
ಲಕ್ಷ್ಮಿಯ ರೂಪ. ಆಮೇಲೆ ಲಕ್ಷ್ಮಿಯನ್ನೇ ಅಂತರ್ಯಾಮಿಯಾಗಿ ಇಟ್ಟುಕೊಂಡಿರುವಂತಹ, ಅಂದ್ರೆ ಭಗವಂತನಿಂದ ನಿಯಮ್ಯವಾದ ಲಕ್ಷ್ಮಿಯಿಂದ ಲಕ್ಷ್ಮಿಯನ್ನೇ ಅಂತರ್ಯಾಮಿಯಾಗಿ ಹೊತ್ತಂತಹ ಅಂತರ್ಯಾಮಿಯಾಗಿ ಪಾರ್ವತಿ ಅಥವಾ ಬ್ರಹ್ಮಾಣಿ, ಭಾರತಿ ಮೊದಲಾದ ರೂಪಗಳ ಸ್ತೋತ್ರವು ಕೂಡ ಈ ಪದ್ಯದಲ್ಲಿ ಇದೆ. ಬಟ್ ನಾವು ಇದರಲ್ಲಿ ಚಿಂತನೆ ಮಾಡ್ಬೇಕಾದ್ರೆ ಲಕ್ಷ್ಮಿಗೆ ಸಮನಾಗಿ ಅಂತ ಚಿಂತನೆ ಮಾಡಕ್ಕಾಗಲ್ಲ. ನಾರಾಯಣನ ಸ್ತ್ರೀ ದೇವರನ್ನ ರೂಪ ಲಕ್ಷ್ಮಿಗೆ ಲಕ್ಷ್ಮಿ ಸಮನಾಗಿ ಸಮ ಯಾವತ್ತೂ ಅಂತ ಇಲ್ಲ. ಇಲ್ಲ. ಲಕ್ಷ್ಮಿಗೆ ಯಾವತ್ತೂ ಕೂಡ ಭಗವಂತನ ಕಾಲದೇಶದಿಂದ ಸಮ ಅವಳು, ಅದರಲ್ಲಿ ಸಂದೇಹವೇ ಇಲ್ಲ ಮತ್ತು ಆ ವಿಷಯದಲ್ಲಿ ಡೌಟೇ ಇಲ್ಲ. ಆದ್ರೆ ಗುಣ ಅನ್ನೋದು ಮಾತ್ರ ನಾರಾಯಣನ ಗುಣ ಅನನ್ಯ, ಅನಂತ. ಅದರಿಂದಾಗಿ ಅವಳ ದೃಷ್ಟಿಯಲ್ಲಿ ಕೂಡ ನಾರಾಯಣನನ್ನು ಬಿಟ್ಟು ಚಿಂತಿಸಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಆದ್ರಿಂದಾಗಿ ನಾರಾಯಣ ಸಹಿತಳಾಗಿಯೇ ಇರುವ ಲಕ್ಷ್ಮಿಯ ರೂಪವೇ ಇಲ್ಲಿ ಅನುಸಂಧಾನ ಯೋಗ್ಯ. ಅಂದ್ರೆ ಅದು ಯಾವಾಗ್ಲೂ ಒಂದು ಅರ್ಧನಾರೀಶ್ವರ ರೂಪದಲ್ಲೇ ಇರುವಂತಹದ್ದು ನಮಗೆ ಕಲ್ಪನೆಗೆ ಬರ್ಬೇಕು. ದೇವರ ಜೊತೆಯಲ್ಲೇ ಯಾವಾಗ್ಲೂ ಇರ್ತಾಳೆ ಎಡಭಾಗದಲ್ಲಿ ಅಂತ. ಸರಿ, ಧನ್ಯವಾದ. ಸರಿ, ನಮಸ್ತೆ.